Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. SIT ಮೇಲೆ ನಮ್ಮ ನಂಬಿಕೆ ಇಲ್ಲ, ಇದನ್ನ CBI ಕೊಡಬೇಕು ಅಂತ JDS ನಾಯಕರು BJP ನಾಯಕರು ಮಾತಾಡಿದ್ದು ನೋಡಿದ್ವಿ. ಇನ್ನು ಕುಮಾರಸ್ವಾಮಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ಇಲ್ಲ, ಇದು ಯಾವುದೂ ಕೂಡ ಬೇಡ, ಒಂದು ಕೆಲಸ ಮಾಡಿ ನ್ಯಾಯಾಂಗ ತನಿಖೆ ಆಗ್ಬಿಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಆಗ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಹೊರಗಡೆ ಬರುತ್ತೆ ಅಂತಾರೆ ಕುಮಾರಸ್ವಾಮಿ. ನೆನ್ನೆ CBIಗೆ ಚಾಲೆಂಜ್ ಮಾಡಿದ್ರಲ್ಲ, ಮಾಡಬೇಕು ಅಂತೇಳಿ. ಬಹುಶಃ ವಿವೇಕ ಸುಬ್ಬಾರೆಡ್ಡಿಯವರು ಏನೋ ಒಂದು ಮಾತು ಹೇಳಿದ್ರು, CBIಯೂ ಬೇಡ, SITನೂ ಬೇಡ, ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜು, ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ನ ನೇಮಕ ಮಾಡಿ ಅವರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವ್ರು ಕೇಳಿದ್ದಾರೆ. ನ್ಯಾಯಯುತವಾದಂಥ ಒಂದು ತನಿಖೆ ಕೊಡಪ್ಪ, ಅದಕ್ಕೆ ಅದನ್ನು ಮುಖ್ಯಮಂತ್ರಿ ಕೇಳಿದ್ದೇನೆ. CBIಗೆ ಬೇಡ, ಯಾರಾದರೂ ನ್ಯಾಯಯುತವಾಗಿ ಒಂದು ತನಿಖೆ ತರಲಿಕ್ಕೆ ಜುಡಿಷಿಯರಿ ಎನ್ಕ್ವೈರಿ ಕೊಡಿ. ಇದು ನಾನು ಕೇಳ್ತಕ್ಕಂಥ. ಇಲ್ಲಿ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಎಲೆಕ್ಷನ್ ಬಿಸಿ ಜೊತೆಗೆ ಇನ್ನು ರೇವಣ್ಣ ಪ್ರಕರಣ ಏನಾಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ರೇವಣ್ಣ ಇವತ್ತು ಅರ್ಜಿ ವಿಚಾರಣೆ. ಸೊ ಇವತ್ತು ಬೇಲ್ನ ಭವಿಷ್ಯ ನಿರ್ಧಾರವಾಗುತ್ತೆ. ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಅವರಿಗೆ ಜೈಲಾಗತ್ತಾ ಅನ್ನುವಂಥದ್ದು ಇವತ್ತು ಗೊತ್ತಾಗುತ್ತೆ. HD ರೇವಣ್ಣ ಜಾಮೀನು ಅರ್ಜಿ ಇವತ್ತು ವಿಚಾರಣೆ ಇದೆ. ಸೊ ಅದನ್ನ 11 ಗಂಟೆಗೆ ಕೈಗೆತ್ತಿಕೊಳ್ಳುವಂತಹ ನ್ಯಾಯಾಲಯ ಏನು ತೀರ್ಮಾನವನ್ನ ಕೊಡುತ್ತೆ ಅನ್ನುವಂಥದ್ದನ್ನ ನೋಡಬೇಕು. HD ರೇವಣ್ಣಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿ ಆಗುತ್ತಾ ಅಥವಾ SIT ಮತ್ತಷ್ಟು ದಿನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದೆಯಾ ಅನ್ನುವಂಥದ್ದನ್ನ ನೋಡ್ಬೇಕು. ಯಾಕಂದ್ರೆ 4 ದಿನಗಳ ಕಸ್ಟಡಿ ಇವತ್ತಿಗೆ ಅಂತ್ಯವಾಗುತ್ತೆ, SIT ಕಸ್ಟಡಿ. ಸೊ ಹಾಗಾಗಿ ಇವತ್ತು ಬೇಲ್ನ ಅರ್ಜಿಯ ವಿಚಾರಣೆ ನಡೆಯುತ್ತೆ. 4 ದಿನಗಳ ಕಾಲ SIT ಕಸ್ಟಡಿಯಲ್ಲೇ ಇರುವಂತಹ HD ರೇವಣ್ಣ. ಇನ್ನ ಕೋರ್ಟ್ ಏನಾದರೂ ಬೇಲ್ ಮಂಜೂರು ಮಾಡಿದ್ರೆ ಅವರಿಗೆ ರಿಲೀಫ್, ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮತ್ತಷ್ಟು ದಿನಗಳ ಕಾಲ SIT ವಶಕ್ಕೇನೆ ನೀಡಲಾಗತ್ತಾ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗತ್ತಾ, ಇದೆಲ್ಲವೂ ಕೂಡ ಇವತ್ತು ತೀರ್ಮಾನವಾಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಇವತ್ತು HD ರೇವಣ್ಣ ಅವರ ಭವಿಷ್ಯ ನಿರ್ಧಾರವಾಗುವಂತಹ ಸಾಧ್ಯತೆಗಳಿವೆ. ಈಗಾಗಲೇ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ HD ರೇವಣ್ಣ ಬೇಲನ್ನ ಕೋರಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ರು. ನಿನ್ನೆ ಹಿರಿಯ ವಕೀಲ CV ನಾಗೇಶ್ ಅವರು ಕೂಡ ವಾದವನ್ನು ಮಂಡಿಸಿದ್ರು. ಆದರೆ ಇವತ್ತಿಗೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿತ್ತು. ಅದರಂತೆ ಇವತ್ತು ಕಸ್ಟಡಿ ಕೂಡ ಅಂತ್ಯವಾಗ್ತಾ ಇರೋದ್ರಿಂದಾಗಿ ಇವತ್ತು ಬೇಲ್ನ ಅರ್ಜಿಯ ವಿಚಾರಣೆ ಸಹಜವಾಗಿ ನಡೀಬಹುದಾಗತ್ತೆ. ಸೊ ಹಾಗಾಗಿ ವಿಚಾರಣೆ ನಡೆಸಿ ನಂತರ ನ್ಯಾಯಾಲಯ ಇವತ್ತೇ ತೀರ್ಮಾನವನ್ನು ಕೊಡುತ್ತಾ, SIT ಮತ್ತಷ್ಟು ದಿನಗಳ ಕಾಲ ಏನಾದರೂ ಕಸ್ಟಡಿಗೆ ಕೇಳುತ್ತಾ ಅನ್ನುವಂಥದ್ದು ಕೂಡ ಕುತೂಹಲ. ಯಾಕಂದ್ರೆ SIT ಏನು ಹೇಳುತ್ತೆ, SIT ಅಧಿಕಾರಿಗಳು ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ವಾದವನ್ನು ಮಂಡಿಸ್ತಾರೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದ್ ಕಡೆ HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣ SIT ತನಿಖೆಯನ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆ SIT ಮೇಲೆ ನಮಗೆ ನಂಬಿಕೆ ಇಲ್ಲ, CBI ತನಿಖೆಗೆ ಒಪ್ಪಿಸಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಕರಣ CBI ತನಿಖೆಗೆ ಒಪ್ಪಿಸಬೇಕು ಅನ್ನುವಂಥದ್ರ ಬಗ್ಗೆ JDS ನಾಯಕರು, BJP ನಾಯಕರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ರಾಜ್ಯಾದ್ಯಂತ JDS ಒಂದು ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದೆ. ನಿನ್ನೆ ಮೊನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, JDS ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಅದ್ರ ಜೊತೆಗೆ DK ಶಿವಕುಮಾರ್ ಅವರ ಕೈವಾಡ ಇದೆ, ಕೂಡಲೇ ಅವರನ್ನು ಕೂಡ ವಜಾ ಮಾಡಬೇಕು ಸಂಪುಟದಿಂದ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡುವಂತಹ ಒಂದಷ್ಟು ಪ್ರತಿಭಟನೆಗಳು ಕೂಡ ನಡೀತು. ಒಟ್ಟಲ್ಲಿ SIT ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ. ಸೊ ಹಾಗಾಗಿ SIT ಬೇಡ, ನಮಗೆ CBI ತನಿಖೆಗೆ ಒಪ್ಪಿಸಿ ಈ ಒಂದು ಪ್ರಕರಣವನ್ನ ಅನ್ನುವಂಥದ್ರ ಬಗ್ಗೆನೂ ಕೂಡ ಒತ್ತಾಯಗಳು ಕೇಳಿ ಬರ್ತಾ ಇವೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.